ನಾನೇ ಅಧ್ಯಕ್ಷ, ನಾನು ಸ್ವಯಂ ಘೋಷಿತ ಅಧ್ಯಕ್ಷನು, ನನಗೆಲ್ಲ ಇನಾಮಿನೇಸ್ ಆಗ್ಬಿಟ್ಟಿದ್ದೀನಿ. ಯಾರು ಇನಾಮಿನೇಸ್ ಮಾಡಿದ್ರು, ಯಾರು ಮಾಡೋದು ಅಂತ ಗೊತ್ತಿಲ್ಲ. ನಾವು 2000 ಇಸ್ವಿ ಫೆಬ್ರವರಿ ಸಂಘನ ರಿಜಿಸ್ಟ್ರೇಷನ್ ಮಾಡಿದ್ವಿ, ಜಿಲ್ಲಾ ಕುರುಬರ ಸಂಘ ಅಂತ. ಅಲ್ಲಿಂದ ಸಕ್ರಮವಾಗಿ ಪ್ರತಿ ವರ್ಷ ಫೈಲಿಂಗ್ ಮಾಡ್ಕೊಂಡು ಆಡಿಟ್ ಮಾಡಿಸಿ ಎಲ್ಲ ರೀತಿಯಲ್ಲೂ ಕೂಡ ಕೆಲಸ ಮುಗಿಸ್ಕೊಂಡು ಬಂದ್ವಿ. ಕಳೆದ ಫೆಬ್ರವರಿ 14ಕ್ಕೆ ನಮ್ಮ ಅವಧಿ ಮುಕ್ತಾಯ ಆಗ್ತಾಯಿದೆ. ಹಾಗಾಗಿ ಒಂದು 3 ತಿಂಗಳ ಕಾಲ ನಮ್ಮ JK ಜಯರಾಮ್ ಅವ್ರನ್ನ ಅಧ್ಯಕ್ಷನಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಗೌರವಾಧ್ಯಕ್ಷರನ್ನ, ಉಪಾಧ್ಯಕ್ಷರನ್ನ, ಖಜಾನ್ಸಿ ಅವ್ರನ್ನ ಅವರು ಕೇಳಿದಾಗ ಆಯಿತು, ಒಂದು 3 ತಿಂಗಳಾಗಲಿ, ಹೆಂಗೂ ಅವಧಿ ಮುಗೀತದೆ, ಅವಧಿ ಮುಗೀತದೆ ಫೆಬ್ರವರಿ 14ಕ್ಕೆ, ಆಮೇಲೆ ಹೊಸ ಬಾಡಿ ಬರ್ತದೆ ಅಂತ ಹೇಳ್ಬಿಟ್ಟು ಹಂಗಾಮಿಯಾಗಿ ಅವ್ರನ್ನ ಒಂದು 3 ತಿಂಗಳು ಅಂತ ಅಧ್ಯಕ್ಷರು ಮಾಡಿದ್ರು. ಅದಾದಮೇಲೆ ನಾವು 2025 ಏಪ್ರಿಲ್ 22ನೇ ತಾರೀಕು ಒಂದು ಜಿಲ್ಲೆಯಾದ್ಯಂತ ಸಭೆ, ಗೌರವಾಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಒಂದು ಸಾಮಾನ್ಯ ಸಭೆ ಮಾಡಿ ಎಲ್ಲ ಗೌರವಾನ್ವಿತ ನೈಜ ಸದಸ್ಯರನ್ನೆಲ್ಲ ಕರೆದು ಒಂದು GR ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7022353255ಕ್ಕೆ ಹಿಂದೆ ಕರೆ ಮಾಡಿ. ಸಭೆ ಮಾಡಿ ಸಭೆಯಲ್ಲಿ ಮತ್ತೆ ಸರ್ವಾನುಮತದಿಂದ ನಮ್ಮನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡೋದು. ಅದಾದಮೇಲೆ ನಾವು ಆಡಿಟ್ ಮಾಡಿಸಿ ಫೈಲಿಂಗ್ ಮಾಡೋಕ್ಕೆ ಕೊಟ್ಟು DR ಆಫೀಸ್ಗೆ. ಆ DR ಆಫೀಸಲ್ಲಿ ಕೊಟ್ಟಾಗ ನಮ್ಮ JK ಜಯರಾಮ್ ಅವರು ಒಂದು ಅಬ್ಜೆಕ್ಷನ್ ಕೊಟ್ಟರು, ಇಲ್ಲ ನಾನು ಅಧ್ಯಕ್ಷನು, ಮುನಿಯಪ್ಪನವರಲ್ಲ. ಸರಿ, ಅಲ್ಲಿ ಎಲ್ಲ ನಡೀತು. ಅಲ್ಲಿ ಏನು ಬೇಕೋ ಎಲ್ಲ ದಾಖಲೆಗಳು ಕೇಳಿದ್ರು, ನಾವೆಲ್ಲ ಸರಿಯಾದ ರೀತಿಯಲ್ಲಿ ಕೊಟ್ಟಿದ್ವಿ. ಏನೋ DR ಅವರು ರಾಜಕೀಯ ಒತ್ತಡಗಳು, ಹಣಕಾಸಿಂದ ಆಸೆನೋ ಗೊತ್ತಿಲ್ಲ, ಯಾವುದೋ ಒಂದು ಆದೇಶವನ್ನು ಮಾಡಿದ್ರು. ಸರಿ ಆಯಿತು, ಅವ್ರು ತಂದಿರೋ ಆದೇಶದ ಪ್ರಕಾರ ಆಗಾದರೂ ಕೂಡ ನಡ್ಕೊಂಡು ಹೋಗಲಿ ಅಂತ ಹೇಳ್ಬಿಟ್ಟು ನಾವು ಸುಮ್ಮನೆ ಆದ್ವಿ. ಆದೇಶದಲ್ಲಿ ನಿಮ್ಗೆ ಆಗಲೇ ಕೊಟ್ಟಿದ್ದೀವಿ. ಈಗಾಗಲೇ ಆ ಆದೇಶದಲ್ಲಿ ಹೇಳಿದ್ದಾರೆ ಸ್ಪಷ್ಟವಾಗಿ, ಈ 2 ವರ್ಷ ಅವಧಿ ಮುಕ್ತಾಯ ಆಗೋಗಿದೆ. ಯಾಕೆಂದರೆ ನಾನು ಹೋದ ವರ್ಷವೇ ಅವ್ರಿಗೆ ಫೈಲಿಂಗ್ ಕೊಟ್ಟಿದ್ದೆ, 1 ವರ್ಷದ್ದು. ಈ 1 ವರ್ಷ ಕರೆಸ್ಪಾಂಡೆನ್ಸ್ ಆಯಿತು. ಆಗ 2 ವರ್ಷದ್ದು ಬಾಕಿ ಇದೆ. 2 ವರ್ಷಗಳ ಅವಧಿ ಪೂರ್ಣಗೊಳಿಸಿದ ಇದರಿಂದ ಸಂಘದ ಮುಂದಿನ ಕಾರ್ಯಕಾರಿ ಸಮಿತಿ ಮತ್ತು ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲು ಸಂಘದ ನೈಜ ಸದಸ್ಯರನ್ನು ಒಳಗೊಂಡು ವಾರ್ಷಿಕ ಮಹಾಸಭೆಯನ್ನು ನಡೆಸುವುದು ಅವಶ್ಯವಾಗಿರುತ್ತದೆ. ಆದುದರಿಂದ ಸಂಘದ ನೈಜ ಸದಸ್ಯರು ಸಭೆ ಸೇರಿ ಆಯ್ಕೆ ಮಾಡಲಾದ ನಿಕಟಪೂರ್ವ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಸರ್ವ ಸದಸ್ಯರ ಸಭೆ ಕರೆದು ನೂತನ ಸಮಿತಿ ರಚಿಸಿ 90 ದಿನಗಳ ಒಳಗಾಗಿ ವರದಿ ಸಲ್ಲಿಸಿ ಸ್ವೀಕೃತಿ ಪಡೆಯುವುದು ಅಂತ ಒಂದು ಆದೇಶ ಮಾಡೋದು. ಅಂದರೆ ನೈಜ ಸದಸ್ಯರನ್ನು ಒಳಗೊಂಡು ಅಂತ ಸ್ಪಷ್ಟವಾಗಿ ನಮ್ಮ DR ಅವರೇ ಹೇಳಿದ್ದಾರೆ. ನಿಕಟಪೂರ್ವ ನಾವು ಕೂಡ ನಿಕಟಪೂರ್ವ ಅಧ್ಯಕ್ಷರಾಗಿದ್ದೀವಿ. ಈಗ ಬಂದಿರೋ ಪ್ರಶ್ನೆ ಏನು ಅಂತಂದರೆ, ನಮ್ಮ JK ಜಯರಾಮ್ ಅವರು ಆದೇಶ ಇಷ್ಟು ಸ್ಪಷ್ಟವಾಗಿದ್ದರೂ ಕೂಡ ನಾನೇ ಇನಾಮಿನೇಸ್ ಅಧ್ಯಕ್ಷನಾಗಿದ್ದೀನಿ, ನನ್ನ ಎಲ್ಲ ಆಯ್ಕೆ ಮಾಡಿದ್ದಾರೆ ಅಂತ ಮೊನ್ನೆ ಎಲ್ಲನೂ ಸೋಷಿಯಲ್ ಮೀಡಿಯಾದಲ್ಲಿ ಈಗಾಗಲೇ ನೀವು ಕೂಡ ನೋಡಿರ್ತೀರಿ. ಅದಕ್ಕೆ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ನೈಜ ಸದಸ್ಯರು ನಮಗೆ ಕರೆ ಮಾಡಿ, ಏನಣ್ಣ ಈ ಥರ ಆಗ್ತಾಯಿದೆ, ಏನು ಸಮಾಚಾರ, ಯಾರಿದು ಅಂತೇಳಿ ಕೇಳಿದಾಗ ಗೊಂದಲಕ್ಕೀಡಾಗಿದೆ. ಆ ಗೊಂದಲ ನಿವಾರಣೆ ಮಾಡೋಣ ಅಂತೇಳ್ಬಿಟ್ಟು ಇವತ್ತು ನಾವು ನೈಜ ಸದಸ್ಯರನ್ನೇ ಕರೆದಿರೋದು. ಈಗ ನಿನ್ನೆ ಅವರು ತೀರ್ಮಾನಗಳು ತಗೊಂಡಿರೋಂಥ ಜಾಗದಲ್ಲಿ ಯಾವುದೇ ನೈಜ ಸದಸ್ಯರು ಒಬ್ಬರೂ ಇಲ್ಲ. DR ಅವರು ಏನು ಆದೇಶ ಕೊಟ್ಟಿರೋ ಆದೇಶದಂತೆ ನೈಜ ಸದಸ್ಯರನ್ನು ಇಟ್ಕೊಂಡು ಮಾಡಿ ಅಂತ ಹೇಳಿದ್ದಾರೆ. ಆದರೂ ನೈಜ ಸದಸ್ಯರು ಯಾರೂ ಇಲ್ಲ. ಆದರೆ ನಾವು ನೈಜ ಸದಸ್ಯರನ್ನ ಇಟ್ಕೊಂಡೆ ನಾವು ನಿಮ್ಮ ಬಗ್ಗೆ ಮಾತಾಡೋದು. ಕಳೆದ ನವೆಂಬರಲ್ಲೂ ಕೂಡ ಒಂದು ಪತ್ರಿಕಾಗೋಷ್ಠಿ ಮಾಡಿದ್ದೆ. ಎಲ್ಲ ಜಿಲ್ಲೆಯಲ್ಲಿರ್ತಕ್ಕಂಥ 22 ಜನ ನೈಜ ಸದಸ್ಯರನ್ನು ಕೂಡ ಇಲ್ಲಿ ಕೂರಿಸಿದ್ವಿ. ಆ ಥರ ಏನು DR ಅವ್ರು ಹೇಳಿದಾರೋ ಆದೇಶದಂತೆ ಎಲ್ಲರನ್ನೂ ಸಭೆ ಕರೀಲಿ, ಎಲ್ಲ ನೈಜ ಸದಸ್ಯರನ್ನು ಸೇರಿಸ್ಕೊಳ್ಳೋಣ, ಆವಾಗ ಏನು ತೀರ್ಮಾನ ಸಮಿತಿ ರಚನೆ ಮಾಡೋದಕ್ಕೆ ಆವಾಗ ಮಾಡೋಣ. ಅದು ಬಿಟ್ಟು ನಾನೇ ಅಧ್ಯಕ್ಷ, ನಾನು ಸ್ವಯಂ ಘೋಷಿತ ಅಧ್ಯಕ್ಷನು, ನನಗೆಲ್ಲ ಇನಾಮಿನೇಸ್ ಆಗ್ಬಿಟ್ಟಿದ್ದೀನಿ, ಯಾರು ಇನಾಮಿನೇಸ್ ಮಾಡಿದ್ರು, ಯಾರು ಮಾಡೋದು ಅಂತ ಗೊತ್ತಿಲ್ಲ. ಹಾಗಾಗಿ ನಮ್ಮ ನೈಜ ಸದಸ್ಯರಿಗೆ ಮತ್ತು ನಮ್ಮ ಸಮಾಜದ ಎಲ್ಲ ಮಿತ್ರರಿಗೆ ಈ ಮೂಲಕ ತಿಳಿಸೋದೇನೆಂದರೆ, ಇಲ್ಲೇನು ಆತಂಕ ಪಡೋ ಅವಶ್ಯಕತೆ ಏನಿಲ್ಲ. ಇಲ್ಲಿ ಯಾರೂ ಅಧ್ಯಕ್ಷರು ಅನ್ನೋದಿಲ್ಲ. ಇನ್ನು ನಾವು ಅಧ್ಯಕ್ಷರು ಆಯ್ಕೆ ಮಾಡ್ಕೋಬೇಕಂದ್ರೆ ನಾವು ಅಧ್ಯಕ್ಷರಾಗಿದ್ವಿ, ಆದರೂ ಅದು ಸರಿಯಿಲ್ಲ ಅಂತ ಹೇಳ್ಬಿಟ್ಟು ಒಂದು ಆದೇಶ ಅವ್ರು ತಂದಾಗ ಮತ್ತೆ ನಾವು ಸಭೆ ಸೇರಿಸ್ತೀವಿ. ಸಭೆ ಸೇರಿಸಿ ನೈಜ ಸದಸ್ಯರನ್ನೆಲ್ಲ ಒಂದು ಕಡೆ ಸೇರಿಸಿ ಅಲ್ಲಿ ಸಮಿತಿ ರಚನೆ ಮಾಡ್ತೀವಿ. ಸಮಿತಿ ರಚನೆ ಮಾಡ್ಕೊಂಡು ಆವಾಗ ಆ ವರದಿನ ತಗೊಂಡೋಗಿ DR ಆಫೀಸ್ ಕೊಡೋದಕ್ಕೆ ತಯಾರಿರ್ತೀವಿ.
ಅಥವಾ ಅವರು ಕೂಡ ಆ ಕೆಲಸ ಮಾಡ್ಬೋದು, ಏನು ತೊಂದರೆ ಇಲ್ಲ. ನೈಜ ಸದಸ್ಯರನ್ನ ಎಲ್ಲ ತಾಲೂಕುವಾರು ಕರೆದು ಸಭೆ ಮಾಡಲಿ, ನಮ್ಮನ್ನು ಕರೆದು ನಾವು ಹೋಗ್ತೀವಿ. ಆ ಸಭೆಯಲ್ಲಿ ಯಾರು ತೀರ್ಮಾನ ಕೊಟ್ಟರೆ ಅವರು ಅಧ್ಯಕ್ಷರಾಗಿ ಮುಂದುವರಿತಾರೆ. ಹಾಗಾಗಿ ಈಗ ಏನು ಅವರು ಸ್ವಯಂ ಘೋಷಿತವಾಗಿ ನಾನೇ ಅಧ್ಯಕ್ಷನು ಅಂತ ಹೇಳ್ಬಿಟ್ಟು ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ರಾಜಕಾರಣಿಗಳ ಹತ್ರ ಅಲ್ಲಿ ಇಲ್ಲಿ ಹೋಗಿ ಹೇಳ್ತಾ ಇರೋದು ಇದು ಸರಿ ಇಲ್ಲ, ಅವ್ರ ಅಧ್ಯಕ್ಷರು ಅಲ್ಲ ಅಂತೇಳಿ ಈ ಮೂಲಕ ಮಾಧ್ಯಮವರ ಮುಖಾಂತರ ನಾನು ತಿಳಿಪಡಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ರಾಜೀನಾಮೆ ನಾವು ಕೊಟ್ಟಿಲ್ಲ, ರಾಜೀನಾಮೆ ಇವರೇ ಇದ್ದಾರೆ ಸಾಕ್ಷಿಗಳು. ಅವ್ರೇನು ಅಂದರೆ ಹಂಗಾಮಿ ಹೆಂಗೋ ಒಂದು 3 ತಿಂಗಳು ಅವಧಿ ಮುಗಿತಾ ಇದೆ, ಒಂದು 3 ತಿಂಗಳು ಹಂಗಾಮಿಯಾಗಿ ಇರಲಿ ಬಿಡಪ್ಪ ಅಂತಂದರು. ಅವ್ರು ಹೇಳಿದ್ದು ಅದೇ ತಾನೆ. ಲೀಗಲ್ ಆಗಿ ಏನಿಲ್ಲ. ಹೌದು, ನಾನು ಅದನ್ನ ಹೇಳ್ತಾ ಇದ್ದೀನಿ. ಅವರೇ ಕರೀಲಿ, ತೊಂದರೆ ಇಲ್ಲ, ನಾವು ಹೋಗ್ತೀವಿ. ಯಾರನ್ನೂ ಕರೀದೆ ಸ್ವಯಂ ಘೋಷಿತವಾಗಿ ನಾನೇ ಅಧ್ಯಕ್ಷನು ಅಂತ ಘೋಷಣೆ ಮಾಡ್ಕೊಳ್ಳೋದು ಎಷ್ಟು ಮಾತ್ರ ಸರಿ ಅಂತ. ಅದು ಒರಿಜಿನಲ್ ಆಗಿ DR ಅವರು ನಮಗೆ ಪ್ರತಿ ವರ್ಷನೂ ನಾವು ಫೈಲಿಂಗ್ ಮಾಡ್ತೀವಲ್ಲ, ಫೈಲಿಂಗ್ ಮಾಡಿದಾಗ ನಮಗೊಂದು ಇದು ಕೊಡ್ತಾರೆ, ಅದೇ ಒರಿಜಿನಲ್ಲು. DR ಅವ್ರು ಏನು ಹೇಳಿರ್ತಾರೆ, ಫೈಲಿಂಗ್ ಮಾಡಿರೋದೇ ಒರಿಜಿನಲ್ ಸದಸ್ಯರು, ನೋಂದಣಿ ಆಗಿರೋಂಥವರು. ಏನು 5 ವರ್ಷದಲ್ಲಿ ನಾವು ನೋಂದಣಿ ಮಾಡಿಸಿದ್ವಿ, 5 ವರ್ಷದಲ್ಲಿ 22 ಜನ ಸದಸ್ಯರನ್ನು ಆಯ್ಕೆ ಮಾಡ್ಕೊಂಡು ಡೈರೆಕ್ಟರ್ಗಳನ್ನ ಒಂದೊಂದು ತಾಲೂಕು ಆಫೀಸ್ ಬೇರರ್ 22 ಜನದಲ್ಲಿ ಇವ್ರನ್ನ ಗೌರವಾಧ್ಯಕ್ಷರು ಮಾಡ್ಕೊಂಡ್ವಿ, ನಾವು ಅಧ್ಯಕ್ಷರು ಆದರು, ಇವ್ರು ಉಪಾಧ್ಯಕ್ಷರಾದರು, ಅವ್ರು ಖಜಾಂಚಿ ಆದರು, ಈ ಥರ ಆಫೀಸ್ ಬೇರರಾಗಿ ಮಾಡ್ಕೊಂಡಿದ್ದಾಯ್ತು. ಅವ್ರನ್ನ ಒಳಗೊಂಡು ಅವ್ರನ್ನೆಲ್ಲ ಇಟ್ಕೊಂಡು ಮತ್ತೆ ಸಭೆ ಮಾಡಿ ಅಂತ ಆದೇಶ ಮಾಡಿದ್ದಾರೆ. ಆ ಸದಸ್ಯರನ್ನ ಇಟ್ಕೊಂಡು, ನೈಜ ಸದಸ್ಯರನ್ನ ಇಟ್ಕೊಂಡು ಅಂತ. ಅವರೆಲ್ಲ ಪಬ್ಲಿಕ್ಸು, ಅವ್ರು ಯಾರು ಸಮಾಜದವ್ರೆ, ಅದೇ ಪಬ್ಲಿಕ್ಸ್ ಒಂದು ನಮ್ಮ ಸಮಾಜದವ್ರೆ. ಬಟ್ ನೈಜ ಸದಸ್ಯರು ಯಾರು ಇಲ್ವಲ್ಲ, ಅವ್ರ ಸದಸ್ಯರಲ್ಲ. ಇವ್ರೇನು ಹೇಳಿದ್ದಾರೆ, DR ಅವ್ರು ಏನು ಹೇಳಿದರೆ ಸ್ಪಷ್ಟವಾಗಿ, ನೈಜ ಸದಸ್ಯರನ್ನ ಒಳಗೊಂಡು ಸಾಮಾನ್ಯ ಸಭೆ ಮಾಡಿ ಸಮಿತಿಯನ್ನ ರಚಿಸೋದು ಅಂತ. 22 ಜನ ಇದ್ದೀವಿ ನಾವು ನೈಜ ಸದಸ್ಯರು. ಅದೇ ಅಲ್ಲ, ನಾವು ಅಷ್ಟೇ 22 ಅಷ್ಟೇ. ನಾವು ಅಲ್ಲಲ್ಲ, ಸದಸ್ಯರನ್ನ ನಾವು ಇನ್ನೂ ಮಾಡ್ಕೊಂಡಿಲ್ಲ. ನಾವು ಈಗ ಮಾಡ್ಕೋಬೇಕು ಅಂತ ಹೊರಟಿದ್ವಿ, ಅಷ್ಟರೊಳಗಡೆ ಗೊಂದಲ ಆಯಿತು. ನಾವು ಮಾಡಬೇಕಾಗಿತ್ತು, ನಾವು ಅದನ್ನ ಅದ ಬುಕ್ಸ್ ಎಲ್ಲ ಹೊಡೆದಿದ್ವಿ ಒಂದು ಸತಿ. ಅದೇ JK ಅವರು ಎತ್ಕೊಂಡು ಮನೇಲಿ ಇಟ್ಕೊಂಡ್ಬಿಟ್ಟಿದ್ರು. ಯಾವಾಗ 3 ವರ್ಷದಾಗ ಬುಕ್ಸ್ ಎಲ್ಲ ಹೊಡಿಸಿದ್ವಿ ಸಂಘದ ಸದಸ್ಯತ್ವ ಮಾಡೋದಕ್ಕೆ ಎಲ್ರಿಗೂ ಕೊಡಬೇಕು ಅಂತ. ನನಗೆ ಗೊತ್ತಿಲ್ಲ, ಪ್ರೆಸ್ ನಮ್ಮ ಶ್ರೀನಿವಾಸ್ ಹತ್ರ ತಗೊಂಡು ಹೋಗ್ಬಿಟ್ಟು ಇಟ್ಕೊಂಡ್ರೆ ನಾನು ಆಮೇಲೆ ಎಲ್ಲಪ್ಪ ಬುಕ್ಸ್ ಶ್ರೀನಿವಾಸ್ ಅಂದರೆ, ಇಲ್ಲಣ್ಣ ನಿಮ್ಮವ್ರು ಯಾರೋ ತಗೊಂಡು, ಹೆಂಗಪ್ಪ ಕೊಟ್ಟೆ ನೀನು? ಆಮೇಲೆ ನಮ್ಮ ಜಂಬಾಪುರ ವೆಂಕಟರಾಮ್ ಕೇಳಿದ್ರೆ, ಹೌದು ನಾನು ಎತ್ಕೊಂಡು ಹೋಗಿ ಅವ್ರ ಮನೆಯಾಗಿಟ್ಟೆ. ಹಂಗಾಗಿ ತಡ ಆಯಿತು. ಆಮೇಲೆ ತಿರ್ಗಾ ಹೊಸದಾಗಿ ಮಾಡಿಸ್ಬೇಕು ಅಂತೆಲ್ಲ ಪ್ರಾರಂಭ ಮಾಡ್ತಾ ಇದ್ವಿ. ಅಷ್ಟರೊಳಗಡೆ ಈ ಗೊಂದಲ ಸೃಷ್ಟಿಯಾಗಿತ್ತು. ಅದು ಇವಾಗ ಗೊಂದಲ ನಿವಾರಣೆ ಮಾಡೋಕ್ಕೆ ಸಮಯ ಬಂದೈತೆ. ಅವ್ರು ಏನು ಹೇಳಿದ್ದಾರೆ, ನಾವು ಆ ನೈಜ ಸದಸ್ಯರನ್ನೇ ಸೇರಿಸ್ಕೊಂಡು ಒಂದು ತೀರ್ಮಾನ ತಗೊಂಡು ಒಂದು ಸಮಿತಿನ ರಚನೆ ಮಾಡಿ ಒಂದು ಫೈಲಿಂಗ್ ಮಾಡೋದಕ್ಕೆ ತಯಾರಾಗಿದ್ದೀವಿ. ಒಂದು ಸಾರಿ ಇವರು ಏನು ಮಾಡವ್ರು ಅಂದರೆ, ನಾನು DR ಆಫೀಸ್ ಕೊಟ್ಟಿದ್ದೆ, ನೆನ್ನೆ ಕೂಡ ನಿನಕ್ಕಿದ್ದು ದೀಪಪ್ಪ ಇದು ಅಂತ. ಅವ್ರೇನು ಮಾಡಿದ್ರು, ಅವ್ರನ್ನ ಅಧ್ಯಕ್ಷರು ಅಂತ ಬರೆದಿದ್ವಲ್ಲ, ಆ ಪೇಜ್ನ ಜೆರಾಕ್ಸ್ ಮಾಡಿಸ್ಕೊಂಡು ಅದನ್ನ ನನ್ನ ಮೇಲೆ ಆಪಾದನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅರ್ಧ ಹಾಕ್ಬಿಟ್ರು. ನಾನು ಜೆರಾಕ್ಸ್ ಇವ್ರು ಮಾಡೋಕ್ಕೆ ಕೊಟ್ಟ ಮೇಲೆ ನಾನು ಅರಿತೀನ? ಅವ್ರ ಹತ್ರ ದಾಖಲೆ ಇರೋದಿಲ್ವಾ? ಅಷ್ಟಾದರೂ ಯೋಚನೆ ಬೇಡ ಅವ್ರಿಗೆ. ಇವ್ರು ಜೆರಾಕ್ಸ್ ಮಾಡ್ಕೊಂಡು ಅದು ಅರ್ಧಬಿಟ್ಟು ನನ್ನ ಮೇಲೆ ಹಾಕಬೇಕು ಅಂತ ಹೊರಟರು. ಬಟ್ ಜೆರಾಕ್ಸ್ ಇದೆಯಲ್ಲ, ಜೆರಾಕ್ಸು ಆ ದಾಖಲೆ ಇಲ್ಲ ಅಂದರೆ ಜೆರಾಕ್ಸ್ ಬರ್ತದಾ?